ಟಿಎಚ್ಒ ಕಚೇರಿಯಲ್ಲಿ ಸಂವಿಧಾನ ಪೀಠಿಕೆ ನಾಪತ್ತೆ, ದಲಿತ ಸಂಘಟನೆ ಮುಖಂಡರಿಂದ ಪ್ರತಿಭಟನೆ. ನ್ಯೂಸ್ 5ಗೆ ಸ್ವಾಗತ. ನಂಜನಗೂಡು ಪೊಲೀಸ್ ಠಾಣೆಯಲ್ಲಿ ಅಂಬೇಡ್ಕರ್ ಭಾವಚಿತ್ರ ಹಾಗೂ ಸಂವಿಧಾನ ಪೀಠಿಕೆ ಬದಲು ದೇವರ ಫೋಟೋಗಳನ್ನು ಹಾಕಿದ ಪ್ರಕರಣದ ಬೆನ್ನ ಹಿಂದೆಯೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ನಂಜನಗೂಡು ತಾಲೂಕು ವೈದ್ಯಾಧಿಕಾರಿಗಳ ಕಚೇರಿಯಲ್ಲಿ ಸಂವಿಧಾನ ಪೀಠಿಕೆ ನಾಪತ್ತೆಯಾಗಿದೆ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಸಂವಿಧಾನ ಪೀಠಿಕೆಯನ್ನು ಅಳವಡಿಸಬೇಕೆಂದು ಸುತ್ತೋಲೆ ಇದೆ. ಆದರೆ ನಂಜನಗೂಡು ತಾಲೂಕು ವೈದ್ಯಾಧಿಕಾರಿಗಳ ಕಚೇರಿಯಲ್ಲಿ ಸಂವಿಧಾನ ಪೀಠಿಕೆಯನ್ನು ಪ್ರದರ್ಶಿಸಿಲ್ಲ, ಬದಲಾಗಿ ದೇವರ ಫೋಟೋಗಳನ್ನು ಹಾಕಲಾಗಿದೆ. ಈ ಮಾಹಿತಿ ಅರಿತ ದಲಿತ ಸಂಘರ್ಷ ಸಮನ್ವಯ ಸಮಿತಿ ಮುಖಂಡರು ಭೇಟಿ ನೀಡಿ ವೈದ್ಯಾಧಿಕಾರಿ ಈಶ್ವರ ಬಿ ಕನಾಟಿ ಅವರನ್ನು ಪ್ರಶ್ನಿಸಿದಾಗ ತಬ್ಬಿಬ್ಬಾಗಿದ್ದಾರೆ. ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡು ಮುಖಂಡರು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂವಿಧಾನ ಪೀಠಿಕೆ ಅಳವಡಿಸುವಲ್ಲಿ ನಿರ್ಲಕ್ಷ್ಯತೆ ತೋರಿದ ವೈದ್ಯಾಧಿಕಾರಿ ಈಶ್ವರ ಬಿ ಕನಾಟಿ ಅವರನ್ನು ಅಮಾನತುಪಡಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್ 5. ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಂಗಾಗಿ ಸಾಲಾಗಿ ಇನ್ನೊಂದು ಪ್ರಕರಣ ಅಂತೆ ನಾವು ಪ್ರತಿಯೊಂದು ಕಚೇರಿಯಲ್ಲೂ ನೋಡೋಕ್ಕಾಗಿಲ್ಲ ಸರ್. ಅದೇ ಮಾಡಿದ್ದು ನಾವು ನಮ್ಮ ಸಭೆ ಸೇರಿದಾಗ ಪ್ರತಿಯೊಂದು ಕಚೇರಿಗಳು ಸಂವಿಧಾನ ಪೀಠಿಗೆ ಏನು ಇಡಬೇಕು ಅಂತ ನಾವು ಇದು ಮಾಡಿ ಮಹಾನಾಯಕರ ಫೋಟೋ ಜೊತೆಗೆ ಯಾವ್ದೆಲ್ಲ ತಾಕಕ್ಕೆ ಹೋಗೋದು ಮಿಕ್ಸ್ ಮಾಡ್ಬಿಡೋದು 10 ಫೋಟೋಗಳು ದಯವಿಟ್ಟು ಆಗಲ್ಲ. ಸಂವಿಧಾನ ಪೀಠಿಗೆ ಇದ್ದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನಿಮಗೆ ಅದರ ನಿಯಮ ಗೊತ್ತಿಲ್ಲ. ನಮ್ಮ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಏನು ನಂಜನಗೂಡು ಪಟ್ಟಣದಲ್ಲಿರುವ ತಾಲೂಕು ವೈದ್ಯಾಧಿಕಾರಿಗಳ ಕಚೇರಿಗೆ ನಾವು ಇವತ್ತು ಭೇಟಿ ಕೊಡ್ತೇವೆ. ಈ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಏನು ಸಂವಿಧಾನ ಬರೆದು ಕೊಟ್ಟಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಫೋಟೋವನ್ನು ಬೇರೆ ಕಡೆ ಇಡೋದಲ್ಲದೆ ಜೊತೆಗೆ ಏನು ಸಂವಿಧಾನ ಪೀಠಿಕೆಯನ್ನು ಪ್ರತಿಯೊಂದು ಕಚೇರಿಯಲ್ಲೂ ಕೂಡ ಇಡಬೇಕು ಅಂತೇಳಿ ಏನು ರಾಜ್ಯ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿದೆ, ಆ ಸುತ್ತೋಲೆಯನ್ನು ಇವರು ಗಾಳಿಗೆ ತೋರಿ ಇವತ್ತವರೆಗೂ ಕೂಡ ಈ ಸುತ್ತೋಲೆಯನ್ನು ಕಚೇರಿಯಲ್ಲಿ ಇಟ್ಕೊಂಡಿಲ್ಲ. ಯಾವ ಕಚೇರಿ ಅಂದರೆ ಈ ತಾಲೂಕು ವೈದ್ಯಾಧಿಕಾರಿ ಇದ್ದಾರಲ್ಲ, ಯಾರು ಈಶ್ವರ್ ಬಿ ಕನಾಟ್ಗೆ, ಇವರು ಸಂವಿಧಾನ ಪೀಠಿಕೆಯನ್ನು ಅಳವಡಿಸದೆ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ, ಜೊತೆಗೆ ಸರ್ಕಾರದ ಒಂದು ಆದೇಶನ ಉಲ್ಲಂಘನೆ ಮಾಡಿದ್ದಾರೆ. ಆದ್ದರಿಂದ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಅವರಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೆ ನಾವೆಲ್ಲ ಅವರಲ್ಲಿ ಒತ್ತಾಯ ಮಾಡೋದೇನಂತಂದರೆ, ಇಂಥ ಅನಾಗರಿಕ ಈ ತಾಲೂಕು ವೈದ್ಯಾಧಿಕಾರಿನ ಮೊದಲನೇ ಸೇವೆಯಿಂದ ವಜಾ ಮಾಡಬೇಕು, ಜೊತೆಗೆ ಇವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿ ಇವ್ರನ್ನ ಜೈಲಿಗೆ ಕಳಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಾಗೇಂದ್ರ ಬಸವಟ್ಟಿಗೆ, ಸಮನ್ವಯ ಸಮಿತಿಯ ಕಾರ್ಯಾಧ್ಯಕ್ಷರು.